ಜೂನ್ 4, 2024 ಈ ದಿನ ಒಂದು ಬಹಳ ಮಹತ್ವವಾದ ದಿನ. ಯಾಕೆ ಅಂತಂದ್ರೆ 17ನೇ ಲೋಕಸಭೆ ಚುನಾವಣೆಯ ಒಂದು ಫಲಿತಾಂಶ ಬಂದಿದ್ದು ಕೂಡ ಇದೇ ದಿನ. ನಮ್ಮ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಬಹಳ ಜನರಿಗೆ ಇತ್ತು. ಅದರ ಜೊತೆಗೆ ಒಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡು ಸೋಲು ಗೆಲುವಿನ ಒಂದು ಹಣಾಹಣಿಯಲ್ಲಿ ಇದ್ರೆ, ಮತ್ತೊಂದು ಕಡೆ ಆಂಧ್ರದವರಾದ ಚಂದ್ರಬಾಬು ನಾಯ್ಡು ಮತ್ತೆ ಬಿಹಾರದವರಾದ ನಿತೀಶ್ ಕುಮಾರ್ ಅವರು ತಮ್ಮ ಒಂದು ಲಕ್ ಅಂತಂದ್ರೆ ತಮ್ಮ ಒಂದು ಹಣೆ ಬರಹದ ಒಂದು ಸೂತಕದಲ್ಲಿದ್ರು, ಯಾವ ರೀತಿ ತಮಗೆ ಲಕ್ ಸಿಗುತ್ತೆ. ಆದ್ರೆ ಮತ್ತೊಂದೆಡೆ ಒಂದು ದೊಡ್ಡ ಅವಾಂತರ ನಡೆದಿದೆ. ಏನು ಗೊತ್ತಾ? ಅದು PUC ಸೆಕೆಂಡ್ ಇಯರ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು, ಅಂದ್ರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸೈನ್ಸ್ ಅನ್ನ ಕಾಂಬಿನೇಷನ್ ನಲ್ಲಿ ಓದ್ತಾ ಇರುವಂತವ್ರು ಮತ್ತೆ PCMB ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡಿರೋರು. ಈ ನೀಟ್ ರಿಸಲ್ಟ್ ಏನಂತಂದ್ರೆ ಒಂದು ದೊಡ್ಡ ಅವಾಂತರ ಮಾಡ್ಬಿಟ್ಟಿದೆ. ಜೂನ್ 14 ಅಂತಂದ್ರೆ ಜೂನ್ 10ರಿಂದ 14ರವರೆಗೂ ಬರಬೇಕಾಗಿರುವಂತಹ ರಿಸಲ್ಟ್ ಜೂನ್ 4ನೇ ತಾರೀಕು ಮತ್ತೆ ಅದು 3:45 ಗಂಟೆಗೆ, ಅಂದ್ರೆ ಇಲೆಕ್ಷನ್ ರಿಸಲ್ಟ್ ಬರುವಂತ ಪೀಕ್ ಟೈಮ್ ಅಲ್ಲಿ ಯಾರು ಜನ ಅದರಲ್ಲಿ ಕೇರೆ ಮಾಡಲ್ಲ ಅಂತ ಟೈಮ್ ಅಲ್ಲಿ. ಅಂತಂದ್ರೆ ಏನಾಗಿದೆ ಗೊತ್ತಾ? 720ಕ್ಕೆ 720 ಅಂಕಗಳನ್ನು 67 ಜನ ಸ್ಟೂಡೆಂಟ್ಸ್ ಗಳು ತೆಗೆದುಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ? ಅದು ಒಂದೇ ರಾಜ್ಯದಲ್ಲಿ ಮತ್ತೆ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ. ಹಾಗಾದ್ರೆ ಈ ಸ್ಕ್ಯಾಮ್ ನಡೆದಿರೋರ ಬಗ್ಗೆ ಎಲ್ಲಿಯಾದ್ರೂ FIR ಏನಾದ್ರೂ ದಾಖಲಾಗಿದೆಯಾ? ಇದರ ಒಂದು ಗದ್ದಲದಲ್ಲಿ FIR ಕೂಡ ದಾಖಲಾಗಿಲ್ಲ. ಇಡೀ ದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆ ಆಗಿದ್ದರಿಂದ ಮುಚ್ಚೋಗಿದೆ. ಹಾಗಾದ್ರೆ 4 ರಾಜ್ಯಗಳಲ್ಲಿ ಗ್ರೇಸ್ ಮಾರ್ಕ್ ಗಳನ್ನ ನೀಡಿದ್ದಾರೆ ಅಂತ ಹೇಳ್ತಾರೆ. ಯಾವ ಬೇಸಸ್ ಮೇಲೆ ಇವರು ಗ್ರೇಸ್ ಮಾರ್ಕ್ಸ್ ಗಳನ್ನ ಕೊಟ್ಟರು? ಈ ನೀಟ್ ಅನ್ನುವಂತ ಒಂದು ಪರೀಕ್ಷೆ ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದಿರಲಿಲ್ಲ. ನೋಡಿ, ರ್ಯಾಂಕ್ ಹೇಳ್ತಾರೆ ಒಂದೇ ಜೀವನ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ? 720 ಅಂಕಗಳನ್ನು ತಗೊಂಡು ಫಸ್ಟ್ ರ್ಯಾಂಕ್ ಅಲ್ಲಿ 67 ಜನ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಉಳಿದ ಜನರ ಗತಿ ಏನು? ಉಳಿದ ಜನ ಯಾವ ರೀತಿ ರ್ಯಾಂಕ್ ಗಳನ್ನ ಪಡ್ಕೊಳ್ಬೇಕು? ಇದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಲೇಬೇಕು. ಇಡೀ ದೇಶಾದ್ಯಂತ ಆಗಿರೋದ್ರಿಂದ ಆ ಇಲೆಕ್ಷನ್ ಗದ್ದಲದಲ್ಲಿ ಇಂಥ ಒಂದು ಹೊಲಗೆರೆಯನ್ನ ಮಾಡಿಕೊಟ್ಟಿದ್ದಾರೆ. ಇದರ ಬಗ್ಗೆ ಯಾರು ಕೇರ್ ತಗೊಳ್ಳೋರು? ಸ್ಟೂಡೆಂಟ್ ಒಂದು ಭವಿಷ್ಯದ ಜೊತೆ ಆಟ ಆಡ್ತಿರೋರು ಯಾರು? ಇದರ ಬಗ್ಗೆ ಹೇಗೆ ಧ್ವನಿ ಎತ್ತೋದು? ಅದು ಒಂದೂ ಕೂಡ ಅರ್ಥ ಆಗ್ತಿಲ್ಲ. ಅಂದ್ರೆ ಇವಾಗ 8ನೇ ತಾರೀಕದಂದು ಏನಾಗಿದೆ ಅಂತಂದ್ರೆ 1500 ಆನ್ಸರ್ ಶೀಟ್ ಗಳನ್ನ, ಅಂದ್ರೆ ಅವರ OMR ಶೀಟ್ ಗಳನ್ನ ಪುನರ್ ತನಿಖೆಗೆ, ಅಂದ್ರೆ ಮತ್ತೊಮ್ಮೆ ರಿವ್ಯಾಲ್ಯೂಯೇಷನ್ ಮಾಡ್ಬೇಕಂತ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಮಾಡಿದ್ರೆ ಏನ್ರಿ? ಇಷ್ಟು ಜನ ಇಡೀ ದೇಶಾದ್ಯಂತ ಎಷ್ಟೋ ಸ್ಟೂಡೆಂಟ್ಸ್ ಗಳು ಅದಕ್ಕೋಸ್ಕರನೇ ಅಂತ ಕೂಳ್ತಿರುವಾಗ ಈ ರೀತಿ ನೀವೆಲ್ಲ ಅನ್ಯಾಯವನ್ನು ಮಾಡ್ತಿರಲ್ಲ. ನಿಮ್ಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನು ಬರಲ್ವಾ? ಯಾಕೆ ಮುಗ್ಧ ಮನಸ್ಸಿನವರ ಜೊತೆ ನೀವು ಆಟವನ್ನ ಆಡ್ತೀರಾ ಅಂತ ಗೊತ್ತಾಗ್ತಿಲ್ಲ.